ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಸ್ವಾಗತ ಬಯಸ್ತಿದ್ದೀನಿ. ಮಿತ್ರರೇ, ನಾನು ಇವತ್ತು ಹಣ್ಣುಗಳಲ್ಲಿ ಶ್ರೇಷ್ಠ ಮಟ್ಟದ ಹಣ್ಣಾಗಿರುವಂತಹ ರಾಮಫಲ ಇದರ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಇದನ್ನು ನಾವು ಮುಖ್ಯವಾಗಿ ಈ ಹಣ್ಣಿನ ಪ್ರಾಮುಖ್ಯತೆ, ಇದರಲ್ಲಿರುವ ಔಷಧಿ ಗುಣಗಳು, ಬೆಳೆಸುವ ರೀತಿ, ನೀರಿನ ಪೂರೈಕೆ, ಬೇಕಾದಂತಹ ಮಣ್ಣು, ಹವಾಗುಣ ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಅದಕ್ಕಿಂತ ಮೊದಲು ನಮ್ಮ ಈ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ವಿನಂತಿಸುತ್ತಿದ್ದೇನೆ. ಇನ್ನು ವಿಷಯದ ಕಡೆ ಹೋಗುವುದಾದರೆ, ರಾಮಫಲ ಹಣ್ಣಿನಲ್ಲಿ ಧಾರಾಳ ಪ್ರಮಾಣದಲ್ಲಿ ವಿಟಮಿನ್ B1, B2, B3, B6 ಲಭ್ಯವಿದ್ದು, ವಿಟಮಿನ್ ಸಿ ಕೂಡ ಒಳಗೊಂಡಿರ್ತದೆ. ಅಲ್ಲದೆ ಕ್ಯಾಲ್ಸಿಯಂ ಮತ್ತು ಐರನ್ ಕೂಡ ಒಳಗೊಂಡಿರ್ತದೆ. ಇದು ರುಚಿಯಲ್ಲಿಯೂ ಶ್ರೇಷ್ಠವಾಗಿದ್ದು, ಅಷ್ಟೊಂದು ಉತ್ತಮ ಗುಣಗಳಿದ್ದರೂ ಈ ಹಣ್ಣು ಹೆಚ್ಚು ಪ್ರಸಿದ್ಧವಾಗಿಲ್ಲ. ಯಾಕೆಂದ್ರೆ ನೋಡ ಹೊರಟ್ರೆ ಈ ಹಣ್ಣಿನ ತಳಿಯ ಅಭಿವೃದ್ಧಿ ಹೇಳಿಕೊಳ್ಳುವ ಮಟ್ಟಿಗೆ ಆಗಿಲ್ಲ. ಅಂದರೆ ಉತ್ತಮ ಮಟ್ಟದ ಹೈಬ್ರಿಡ್ ತಳಿ ಬಿಡುಗಡೆಯಾಗಿಲ್ಲ ಅಂತ ಹೇಳಬೇಕಾಗ್ತದೆ. ಈ ಗಿಡಗಳನ್ನು ಮುಖ್ಯವಾಗಿ ಬೀಜದಿಂದ ನಾವು ತಯಾರಿಸಿಕೊಳ್ಳಬಹುದಾಗಿದೆ. ಆದರೂ ಕಸಿ ಕಟ್ಟಿದ ಗಿಡಗಳು ತುಂಬಾನೇ ಪ್ರಸಿದ್ಧಿ ಪಡೆದಿರ್ತದೆ. ಕಸಿ ಕಟ್ಟಿದ ಗಿಡಗಳು ಜಾಸ್ತಿ ಎತ್ತರಕ್ಕೆ ಬೆಳೆಯದೆ ಬುಷ್ ಆಗಿ ಬೆಳೆಯುವುದರಿಂದ ಇದರ ಫಸಲನ್ನು ಸುಲಭವಾಗಿ ಕಟಾವು ಮಾಡಬಹುದಾಗಿದೆ. ಅಲ್ಲದೆ ಈ ರಾಮಫಲದಲ್ಲಿ ಹೂ ಬಿಟ್ಟು ಕಾಯಿ ಹಚ್ಚುವ ಸಮಯದಲ್ಲಿ ಹೆಚ್ಚು ಹೆಚ್ಚು ಕಾಯಿಗಳು ಉತ್ಪತ್ತಿಯಾಗುತ್ತವೆ. ಈ ಎಲ್ಲ ಕಾಯಿಗಳನ್ನು ಹಾಗೆಯೇ ಬಿಟ್ರೆ ಹಣ್ಣುಗಳು ಗಾತ್ರದಲ್ಲಿ ಚಿಕ್ಕದಾಗಿ ಉಳಿಯುವುದರಿಂದ ಈ ಹಣ್ಣುಗಳ ಬೇಡಿಕೆಯು ಕಡಿಮೆ ಆಗ್ತದೆ. ಆದ್ದರಿಂದ ಹೆಚ್ಚಿನ ಹಣ್ಣುಗಳನ್ನು ತೆಗೆದು ಒಂದು ಗೆಲಿನಲ್ಲಿ 1 ಅಥವಾ 2 ಕಾಯಿ ಬಿಡಬೇಕಾಗ್ತದೆ. ಈ ಎಲ್ಲ ಕೆಲಸಕ್ಕೆ ಗಿಡ ಗಿಡ್ಡದಾಗಿದ್ರೆ ತುಂಬಾ ಅನುಕೂಲವಾಗ್ತದೆ. ಗಿಡ ಎತ್ತರಕ್ಕೆ ಬೆಳೆದರೆ ಈ ಕೆಲಸವನ್ನು ಮಾಡುವುದು ಸಾಧ್ಯವಾಗುವುದಿಲ್ಲ. ಈ ಗಿಡಗಳು ನಾಟಿ ಕೆಲಸವನ್ನು ಮುಖ್ಯವಾಗಿ ಮೇ, ಜೂನ್ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಗಿಡದಿಂದ ಗಿಡಕ್ಕೆ ಸಾಧಾರಣ ಒಂದು 15 ಅಡಿ ಅಂತರ ಮತ್ತೆ ಸಾಲಿನಿಂದ ಸಾಲಿಗೆ 20 ಅಡಿ ಅಂತರ ಕಾಯ್ದುಕೊಳ್ಬೇಕಾಗ್ತದೆ. ಈ ರೀತಿ ಮಾಡಿದಲ್ಲಿ 1 ಎಕರೆಗೆ ಸುಮಾರು 120 ಗಿಡ ನೆಡಬಹುದಾಗಿದೆ. ನಾಟಿ ಮಾಡಿದ ಮರು ವರ್ಷ ಫಸಲು ಬರಲು ಆರಂಭವಾಗ್ತದೆ. ವರ್ಷಕ್ಕೆ 1 ಬಾರಿ ಬರುವಂತಹ ಈ ಫಸಲು ಮುಖ್ಯವಾಗಿ ನವೆಂಬರ್ ತಿಂಗಳಲ್ಲಿ ಕಟಾವಿಗೆ ಬರ್ತದೆ. ಇದರ ಬೆಳೆಗೆ ಮುಖ್ಯವಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಮಣ್ಣು, ಅದರಲ್ಲಿ ಫಲವತ್ತಾದ ಕಪ್ಪು ಮಣ್ಣು ಯೋಗ್ಯವಾಗಿದ್ದು, ಮಣ್ಣಿನ pH ವ್ಯಾಲ್ಯೂ 5ರಿಂದ 6 ಇದ್ರೆ ಉತ್ತಮವಾಗಿ ಬೆಳೀತದೆ. ಇದಕ್ಕೆ ಸೂರ್ಯನ ನೇರವಾದ ಬಿಸಿಲು, ಕನಿಷ್ಠ ಪಕ್ಷ ಅಂದ್ರೂ ಒಂದು ದಿನದ 5 ಗಂಟೆಯ ಬಿಸಿಲು ಇದಕ್ಕೆ ಬೇಕಾಗ್ತದೆ. ನೆರಳಿನಲ್ಲಿ ಇದರ ಫಸಲು ಬರುವುದು ತುಂಬಾನೇ ಕಷ್ಟಕರ. ಇದು ರಾಮಫಲ ಬೇಸಾಯದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು, ನಿಮಗೆ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಪೂರೈಸಲು ಪ್ರಯತ್ನಿಸಲಾಗುವುದು. ಈ ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.